ಈಗ ಮೊನ್ನೆ ಮೊನ್ನೆ ತಾನೇ ನಮ್ಮ ದಿಲೀಪ್ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ರು. ಈಗ ಇದೇ ಸಂದರ್ಭದಲ್ಲಿ ಸಿನಿಮಾ ರಂಗಕ್ಕೆ ಮತ್ತೊಂದು ಆಘಾತ ಉಂಟಾಗಿರುವಂಥದ್ದು. ಆ ಆಘಾತ ಅಂದರೆ ಬೇರೆ ಏನೂ ಅಲ್ಲ, ಇವಾಗ ಕನ್ನಡದ ಹಿರಿಯ ನಟರೊಬ್ಬರು ಕೊನೆಯುಸಿರೆಳೆದಿರುವಂಥದ್ದು. ಶಂಕರ್ನಾಗ್ ಮತ್ತು ವಿಷ್ಣುವರ್ಧನ್ ಅವ್ರ ಜೊತೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಂತಹ ಹಿರಿಯ ನಟರೊಬ್ಬರು ಈಗ ಕೊನೆಯುಸಿರೆಳೆದಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಯುವ ನಟ ಅಂತ ಹೇಳ್ಬೋದು. ಕನ್ನಡದಲ್ಲಿ ಯುವ ನಟರಾಗಿ ಕಾಣಿಸ್ಕೊಂಡಿದ್ದಂಥ ಸಂಚಾರಿ ವಿಜಯ್ ಅವರಿಗೆ ಕೊನೆಯುಸಿರೆಳೆದಿರುವಂಥದ್ದು. ಇನ್ನು ಸಂಚಾರಿ ವಿಜಯ್ ಅವರು ನಾನು ಅವಳಲ್ಲ ಅವನು ಎಂಬ ಸಿನಿಮಾವನ್ನು ಮಾಡಿದ್ರು. ಈ ಸಿನಿಮಾಗಾಗಿ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಮತ್ತು ಸಂಚಾರಿ ಎಂಬ ಸಿನಿಮಾದಲ್ಲೂ ಕೂಡ ಅವರು ನಾಯಕನಾಗಿ ಕೂಡ ಕಾಣಿಸಿಕೊಂಡಿದ್ದರು. ಸುಮಾರು ಸಿನಿಮಾಗಳಲ್ಲಿ ಅಭಿನಯಿಸಿದಂತೆ ಅವರು ಸುಮಾರು 20ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಇವರು ಕಾಣಿಸ್ಕೊಂಡ್ರು. ಇಂಥ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ಇದೀಗ ಈ ನಟ ಕೊನೆಯುಸಿರೆಳೆದಿದ್ದಾರೆ ಅನ್ನೋ ಮಾಹಿತಿಗೆ ಸದ್ಯಕ್ಕೆ ಬರ್ತಿರುವಂಥದ್ದು. ರಾತ್ರಿ ಪಾರ್ಟಿ ಮುಗಿಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ಸುಮಾರು 89 ಕಿಲೋಮೀಟ್ರ್ ಬೈಕ್ ಸ್ಪೀಡ್ನಲ್ಲಿತ್ತಂತೆ. ಸದ್ಯ ಬೆಂಗಳೂರಿನಲ್ಲಿ ಸಿಟಿ ಸೆಂಟ್ರಲ್ಲಿ ಇದ್ದಂಥ ಒಂದು ಹಂಪನ್ನು ನೋಡೋದಲ್ಲಿ ಗಮನಿಸದೆ ಹೊಡೆದಂಥ ಪರಿಣಾಮವಾಗಿ ಕಂಬಕ್ಕೆ ಹೊಡೆದಂಥ ಪರಿಣಾಮವಾಗಿ ಸಂಚಾರಿ ವಿಜಯವರು